ಭಯಾನಕ ಕತೆ ಇಲ್ಲಿದೆ. ಇದು ರಾಮೋಜಿ ಅಣ್ಣನ ಕತೆ. ರಾಮೋಜಿ ಅಣ್ಣ ಅಂದ್ರೆ ಹಳೆ ಏರ್ಪೋರ್ಟ್ ರೋಡ್ ಅಲ್ಲಿ ಒಂದು ಚಿಕ್ಕ ಟೀ ಅಂಗಡಿ ಇಟ್ಕೊಂಡಿದ್ರು. ರಾತ್ರಿ ಹತ್ತಾದ್ರೂ ಅಂಗಡಿ ಮುಚ್ಚುತ್ತಿರ್ಲಿಲ್ಲ. ಯಾವಾಗ್ಲೂ ಯಾರಾದ್ರೂ ಬಂದು ಟೀ ಕುಡಿತಾರೆ ಅಂತ ಕಾಯ್ತಾ ಕೂತಿರ್ತಿದ್ರು. ಒಂದು ದಿನ ಮಳೆ ಜೋರಾಗಿ ಬರ್ತಾ ಇತ್ತು. ರೋಡ್ ಎಲ್ಲ ಖಾಲಿ ಖಾಲಿ. ರಾಮೋಜಿ ಅಣ್ಣ ಮಾತ್ರ ಒಂಟಿಯಾಗಿ ಟೀ ಮಾಡ್ಕೊಂಡು ಕುಳಿತಿದ್ರು. ಇದ್ದಕ್ಕಿದ್ದ ಹಾಗೆ ಒಂದು ಕಾರ್ ಸೌಂಡ್ ಕೇಳಿಸ್ತು. ಒಬ್ಬ ಬಿಳಿ ಬಟ್ಟೆ ಹಾಕೊಂಡಿದ್ದ ಮನುಷ್ಯ ಕಾರ್ ಇಂದ ಇಳಿದು ಬಂದು, ಒಂದು ಸ್ಟ್ರಾಂಗ್ ಟೀ ಕೊಡಿ ಅಣ್ಣ ಅಂತ ಕೇಳಿದ. ರಾಮೋಜಿ ಅಣ್ಣ ಟೀ ತಂದು ಕೊಟ್ಟರು. ಆ ಮನುಷ್ಯ ಟೀ ಕುಡಿದು, ಚೆನ್ನಾಗಿದೆ ಅಣ್ಣ, ಇನ್ನೊಂದು ಕೊಡಿ ಅಂದ. ಹೀಗೆ 3 ಕಪ್ ಟೀ ಕುಡಿದ. ರಾಮೋಜಿ ಅಣ್ಣ ದುಡ್ಡು ಕೇಳೋಕೆ ಹೋದ್ರೆ ಆ ಮನುಷ್ಯ, ನಾನು ದುಡ್ಡು ತರಲು ಮರೆತು ಬಿಟ್ಟೆ, ನಾಳೆ ಬಂದು ಕೊಡ್ತೀನಿ ಅಂದ. ರಾಮೋಜಿ ಅಣ್ಣ ಸರಿ ಬಿಡಿ ಅಂದ್ರು. ಮರುದಿನ ಅದೇ ಮನುಷ್ಯ ಮತ್ತೆ ಬಂದ. ನಿನ್ನೆ ದುಡ್ಡು ಅಂತ ಕೊಟ್ಟು ಇನ್ನೊಂದು ಟೀ ಕೇಳಿದ. ಹೀಗೆ ಪ್ರತಿದಿನ ರಾತ್ರಿ ಬರ್ತಾ ಇದ್ದ, ಟೀ ಕುಡಿತಾ ಇದ್ದ, ದುಡ್ಡು ಕೊಡ್ತಾ ಇದ್ದ. ಒಂದು ದಿನ ರಾಮೋಜಿ ಅಣ್ಣನಿಗೆ ಕುತೂಹಲ ಆಯ್ತು. ಯಾರು ಈ ಮನುಷ್ಯ? ಇಷ್ಟು ರಾತ್ರಿ ಎಲ್ಲಿಂದ ಬರ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ರು. ಮರುದಿನ ಆ ಮನುಷ್ಯ ಬಂದಾಗ, ರಾಮೋಜಿ ಅಣ್ಣ ಹೆಸರು ರಾಘವೇಂದ್ರ, ಈ ರೋಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಸತ್ತೆ. ಅದಕ್ಕೆ ಪ್ರತಿದಿನ ಇಲ್ಲಿಗೆ ಬಂದು ಟೀ ಕುಡಿಯೋಕೆ ಬರ್ತೀನಿ ಅಂದ. ರಾಮೋಜಿ ಅಣ್ಣನಿಗೆ ಮೈಯೆಲ್ಲಾ ನಡುಗಿತು. ಅಂಗಡಿ ಎಲ್ಲಾ ಕತ್ತಲಾಗಿತ್ತು. ಆ ಮನುಷ್ಯ ಮಾಯವಾಗಿದ್ದ. ಆ ರಾತ್ರಿ ರಾಮೋಜಿ ಅಣ್ಣ ಅಂಗಡಿ ಮುಚ್ಚಿ ಮನೆಗೆ ಓಡಿ ಹೋದರು. ಮರುದಿನ ಅಂಗಡಿ ತೆರೆಯಲಿಲ್ಲ. ಜನ ಕೇಳಿದ್ರೆ ರಾಮೋಜಿ ಅಣ್ಣ ನನಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ರು. ಆಮೇಲೆ ಆ ಅಂಗಡಿನೇ ಮುಚ್ಚಿಬಿಟ್ಟರು. ಈಗಲೂ ಹಳೆ ಏರ್ಪೋರ್ಟ್ ರೋಡ್ ಅಲ್ಲಿ ರಾತ್ರಿ ಹೊತ್ತು ಹೋದ್ರೆ ಯಾರೋ ಒಬ್ಬ ಬಿಳಿ ಬಟ್ಟೆ ಹಾಕೊಂಡಿದ್ದ ಮನುಷ್ಯ ಟೀ ಕುಡಿಯೋಕೆ ಬರ್ತಾನೆ ಅಂತ ಜನ ಮಾತಾಡ್ಕೋತಾರೆ.